ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ ಬಾಲಕಾಂಡ. ಮಾರನೆಯ ಬೆಳಗ್ಗೆ ಜನಕ ಮಹಾರಾಜನು ವಿಶ್ವಾಮಿತ್ರರಿದ್ದಲ್ಲಿಗೆ ಹೋದನು. ಅವರಿಗೂ ರಾಮಲಕ್ಷ್ಮಣರಿಗೂ ಸ್ವಾಗತವನ್ನು ಕೋರಿ, ನೀವು ನನ್ನ ಮೇಲೆ ಕೃಪೆಯಿಟ್ಟು ಇಲ್ಲಿಗೆ ಬಂದಿರುವುದು ನನಗೆ ತುಂಬ ಸಂತೋಷವಾಗಿದೆ. ನಿಮ್ಮ ಸಂತೋಷಾರ್ಥವಾಗಿ ನಾನು ಮಾಡಬಹುದು ಏನಾದರೂ ಇದ್ದರೆ ತಿಳಿಸಬೇಕು ಎಂದನು. ಜನಕನ ವಿನೀತ ಭಾವವನ್ನು ಕಂಡು ವಿಶ್ವಾಮಿತ್ರನಿಗೆ ಸಂತೋಷವಾಯಿತು. ಓ ರಾಜ, ನಿನ್ನೆಯೇ ನಾನು ಹೇಳಿದಂತೆ ಈ ರಾಮಲಕ್ಷ್ಮಣರೆಂಬ ಕ್ಷತ್ರಿಯ ಕುಮಾರರು ದಶರಥ ರಾಜನ ಮಕ್ಕಳು. ನೀನು ಬಹುವರ್ಷಗಳಿಂದ ಪೂಜಿಸಿಕೊಂಡು ಬಂದಿರುವ ಶಿವಧನುಸ್ಸನ್ನು ನೋಡಬೇಕೆಂಬ ಆಸೆ ಇವರದು. ಈ ಬೆಲ್ಲಿನ ನೆಪದಲ್ಲಿ ನಿನಗೆ ಒಂದು ದೊಡ್ಡ ಅದೃಷ್ಟವು ಕಾದಿದೆ ಎಂದು ನನಗೆ ತೋರುತ್ತಿದೆ. ಆ ಧನುಸ್ಸನ್ನು ಇಲ್ಲಿಗೆ ತರಿಸು, ಕುಮಾರರು ಅದನ್ನು ನೋಡಲಿ ಎಂದನು. ಅದಕ್ಕೆ ಜನಕನು, ವಿದೇಹ ರಾಜನ ಬಳಿಗೆ ಈ ಧನುಸ್ಸು ಒದಗಿ ಬಂದ ಕಥೆಯನ್ನು ಹೇಳುವೆನು, ಕೇಳಿರಿ. ನಮ್ಮ ವಂಶದಲ್ಲಿ ದೇವರಾತನ ನಂತರ 6ನೆಯ ದೊರೆಯಾಗಿದ್ದವನು ನಿಮಿ. ಅವನಿಗೆ ಈ ಧನುಸ್ಸು ಕೊಡಲ್ಪಟ್ಟಿತು. ಪೂರ್ವದಲ್ಲಿ ದಕ್ಷನು ಯಜ್ಞವನ್ನು ಮಾಡಿದಾಗ ಮಹಾದೇವನಿಗೆ ಹವಿಸ್ಸನ್ನು ನಿರಾಕರಿಸಿ ಅವಮಾನಿಸಿದನಷ್ಟೇ. ಆಗ ದೇವತೆಗಳು ದಕ್ಷನಿಗೆ ಹೆದರಿ ಈ ಸಂಗತಿಯನ್ನು ಮಹಾದೇವನಿಂದ ಮುಚ್ಚಿಟ್ಟರು. ಏನೂ ಅರಿಯದ ಮಹಾದೇವನು ಯಜ್ಞಕ್ಕೆ ಈ ಧನುಸ್ಸನ್ನು ಹಿಡಿದು ಹೋದಾಗ ನಡೆದುದೆಲ್ಲವನ್ನೂ ತಿಳಿದು ದೇವತೆಗಳ ತಲೆಗಳನ್ನು ಕತ್ತರಿಸ ಹೊರಟನು. ದೇವತೆಗಳು ಶಿವನಿಗೆ ಪಾದಾಕ್ರಾಂತರಾಗಿ ಕ್ಷಮೆ ಬೇಡಲು ಅವನು ಶಾಂತನಾಗಿ ಅಲ್ಲಿದ್ದ ನಿಮಿಗೆ ಧನುಸ್ಸನ್ನು ಕೊಟ್ಟು ಅದನ್ನು ರಕ್ಷಿಸಿಟ್ಟುಕೊಂಡಿರುವಂತೆ ಹೇಳಿದನು. ಒಮ್ಮೆ ನಾನೊಂದು ಯಜ್ಞವನ್ನು ಮಾಡಬೇಕೆಂದು ಉದ್ದೇಶಿಸಿ ಯಜ್ಞಭೂಮಿಯನ್ನು ಉಳುತ್ತಿದ್ದಾಗ ಸೀಳಿದ ಭೂಮಿಯಲ್ಲಿ ಒಂದು ಸುಂದರವಾದ ಮಗು ಇರುವುದನ್ನು ಕಂಡೆನು. ಆವರೆಗೆ ಮಕ್ಕಳಿಲ್ಲದಿದ್ದ ನಾನು ಆ ಹೆಣ್ಣು ಮಗುವನ್ನು ಸಂತೋಷದಿಂದ ಸಾಕಿದೆನು. ನೇಗಿಲ ತುದಿಯಲ್ಲಿ ಸಿಕ್ಕಿದ ಅವಳನ್ನು ಸೀತೆಯೆಂದು ಕರೆದೆನು. ನನ್ನ ಹಿರಿಯ ಮಗಳಾಗಿ ಬೆಳೆದ ಅವಳು ಸಾಕ್ಷಾತ್ ಲಕ್ಷ್ಮೀದೇವಿಯೆಂದೇ ನನ್ನ ನಂಬಿಕೆ. ಅನೇಕ ರಾಜರುಗಳು ಬಂದು ಸೀತೆಯನ್ನು ತಮಗೆ ಮದುವೆ ಮಾಡಿಕೊಡಬೇಕೆಂದು ಕೇಳಲಾರಂಭಿಸಿದರು. ಆಗ ನಾನು ಮಹಾವೀರನೊಬ್ಬನಿಗೆ ಆಕೆಯನ್ನು ಕೊಟ್ಟು ಮದುವೆ ಮಾಡಬೇಕೆಂದು ನಿರ್ಧರಿಸಿ ಈ ಶಿವಧನುಸ್ಸನ್ನು ಮೇಲಕ್ಕೆತ್ತಿ ಹೆದೆಯೇರಿಸಿದ ವೀರನಿಗೆ ಸೀತೆಯನ್ನು ಕೊಡುವೆನೆಂದು ಘೋಷಿಸಿದೆನು. ಅವರಾರಿಗೂ ಅದನ್ನು ಮೇಲಕ್ಕೆತ್ತಲು ಸಾಧ್ಯವಾಗಲಿಲ್ಲ. ಇದರಿಂದ ಕೋಪಗೊಂಡ ಅವರೆಲ್ಲ ಮಿಥಿಲೆಗೆ ಮುತ್ತಿಗೆ ಹಾಕಿ ನನ್ನನ್ನು ನಾಶಪಡಿಸಲು ಉದ್ದೇಶಿಸಿದರು. 1 ವರ್ಷ ನಡೆದ ಕಾದಾಟದಲ್ಲಿ ನಾನು ಬಹಳವಾಗಿ ಬಳಲಿದೆನು. ತಪಸ್ಸು ಮಾಡಿ ದೇವತೆಗಳನ್ನು ಸಹಾಯ ಕೇಳಲು ಅವರು ಬಂದು ಮಿಥಿಲೆಯನ್ನು ಉಳಿಸಿಕೊಟ್ಟರು. ಇದು ಈ ಧನುಸ್ಸಿನ ಹಿಂದಿರುವ ಕಥೆ. ಈಗ ನಾನು ಅದನ್ನು ತರಿಸುವೆನು, ರಾಜಕುಮಾರರು ಅದನ್ನು ನೋಡಲಿ ಎಂದನು. ಜನಕನ ಆಣತಿಯಂತೆ ಧನುಸ್ಸನ್ನು ಆಸ್ಥಾನದಲ್ಲಿ ವಿಶ್ವಾಮಿತ್ರರ ಸಮ್ಮುಖಕ್ಕೆ ತಂದು ಇರಿಸಲಾಯಿತು. 8 ಚಕ್ರಗಳುಳ್ಳ ದೊಡ್ಡ ವಾಹನವೊಂದರಲ್ಲಿ ಅದನ್ನು ಇರಿಸಿಕೊಂಡು ಬಂದು 5,000 ಜನ ರಾವುತರು ಅದನ್ನು ಎಳೆದು ತಂದರು. ಧನುಸ್ಸನ್ನು ಇರಿಸಿದ ಕಬ್ಬಿಣದ ಪೆಠಾರಿ ಕಣ್ಣಿಗೆ ಬೀಳುತ್ತಿದ್ದಂತೆ ಸಭಾಸದರೆಲ್ಲರೂ ಮೇಲೆದ್ದು ನಿಂತು ಗೌರವ ಸೂಚಿಸಿದರು. ಈವರೆಗೆ ಮಾನವರಿಗಿರಲಿ ದೇವಾಸುರ ಯಕ್ಷರುಗಳಿಗೂ ಸಹ ಅದನ್ನು ಎತ್ತಲು ಸಾಧ್ಯವಾಗಿರಲಿಲ್ಲ. ಈವರೆಗೂ ಜನಕನ ಮಾತನ್ನು ಸುಮ್ಮನೆ ಕೇಳುತ್ತಿದ್ದ ವಿಶ್ವಾಮಿತ್ರನು ಮೃದುವಾದ ಧ್ವನಿಯಲ್ಲಿ, ಮಗು ರಾಮ, ಹತ್ತಿರ ಹೋಗಿ ಧನುಸ್ಸನ್ನು ನೋಡು ಎಂದನು. ಅಂತೆಯೇ ಬಳಿಗೆ ಹೋಗಿ ನೋಡಿದ ರಾಮನು ವಿನಯದಿಂದ, ಗುರುವೇ, ನಾನು ಈ ಧನುಸ್ಸನ್ನು ಕೈಗೆತ್ತಿಕೊಂಡು ಹೆದೆಯೇರಿಸಲೇ ಎಂದು ಕೇಳಿದನು. ಜನಕ ವಿಶ್ವಾಮಿತ್ರರಿಬ್ಬರೂ ಹಾಗೆಯೇ ಮಾಡು ಎಂದರು. ಸಹಸ್ರಾರು ಕಣ್ಣುಗಳು ಕುತೂಹಲದಿಂದ ನೋಡುತ್ತಿರಲು ರಾಮನು ಧನುಸ್ಸನ್ನು ಲೀಲಾಜಾಲವಾಗಿ ಎಡಗೈಯಿಂದ ಎತ್ತಿ ನಿಲ್ಲಿಸಿಕೊಂಡು ಬಲಗೈಯಿಂದ ಬಗ್ಗಿಸಿ ಹೆದೆಯೇರಿಸಿಯೇ ಬಿಟ್ಟನು. ಸಿಡಿಲಿನಂತೆ ಶಬ್ದ ಮಾಡುತ್ತಾ ಆ ಬಿಲ್ಲು ಮುರಿದು ಬಿದ್ದಿತು. ಆ ಮಹಾಶಬ್ದಕ್ಕೆ ಭೂಮಿ ಅದುರಿತು. ಅಲ್ಲಿದ್ದವರೆಲ್ಲ ಮೂರ್ಛೆ ಹೋದರು.
ವಿಶ್ವಾಮಿತ್ರ, ರಾಮ, ಲಕ್ಷ್ಮಣರು, ಜನಕರುಗಳು ಮಾತ್ರವೇ ಆ ಶಬ್ದಕ್ಕೆ ಹೆದರಲಿಲ್ಲ. ಭಯವು ಕಳೆದು ಮೂರ್ಛಿತರು ಮೇಲೆದ್ದು ಪರಿಸ್ಥಿತಿ ಶಾಂತವಾದ ನಂತರ ಜನಕನು, ನಡೆದುದನ್ನು ನನಗೆ ನಂಬುವುದಕ್ಕೇ ಆಗುತ್ತಿಲ್ಲ. ಪುರುಷ ಶ್ರೇಷ್ಠನಾದ ರಾಮನಂತಹ ವೀರನನ್ನು ನಾನು ಈವರೆಗೂ ನೋಡಿರಲಿಲ್ಲ. ಇಕ್ಷ್ವಾಕು ವಂಶದ ಸೊಸೆಯಾಗುವುದಕ್ಕೆ ನನ್ನ ಮಗಳು ಸೀತೆ ಪುಣ್ಯ ಮಾಡಿದ್ದಳು. ಬಿಲ್ಲನ್ನು ಮೇಲೆತ್ತಿದ ವೀರನಿಗೆ ಸೀತೆಯನ್ನು ಕೊಡುವೆನೆಂಬ ನನ್ನ ಮಾತಿನಂತೆ ನಡೆಯುವೆನು. ದಯವಿಟ್ಟು ಅಯೋಧ್ಯೆಗೆ ಸುದ್ದಿ ಕಳುಹಿಸಲು ಅಪ್ಪಣೆ ಕೊಡಿರಿ. ನಡೆದುದನ್ನು ದಶರಥನಿಗೆ ತಿಳಿಸಿರಿ. ಕುಮಾರರಿಬ್ಬರೂ ಇನ್ನೂ ನಿಮ್ಮ ರಕ್ಷಣೆಯಲ್ಲೇ ಇರುವರು. ದಶರಥನು ಆದಷ್ಟು ಬೇಗ ಇಲ್ಲಿಗೆ ಬರುವಂತೆ ಮಾಡಿರಿ ಎಂದನು. ವಿಶ್ವಾಮಿತ್ರನು ಸಂತೋಷದಿಂದ ಹಾಗೆಯೇ ಆಗಲಿ ಎಂದೊಡನೆಯೇ ವಾರ್ತಾವಾಹಕರು ಕುದುರೆ ಏರಿ ಅಯೋಧ್ಯೆಗೆ ಧಾವಿಸಿದರು. ರಾಮನು ಶಿವಧನುಸ್ಸನ್ನು ಮುರಿದು ಸೀತೆಯ ಕೈ ಹಿಡಿಯಲಿರುವನು ಎಂಬ ಸುದ್ದಿಯು ಎಲ್ಲೆಲ್ಲಿಯೂ ಹರಡಿತು. 3 ಹಗಲು 3 ರಾತ್ರಿ ಪ್ರಯಾಣ ಮಾಡಿ ದೂತರು ಅಯೋಧ್ಯೆಯನ್ನು ಸೇರಿದರು. ಅರಮನೆಗೆ ಬಂದ ಅವರು ದಶರಥ ಮಹಾರಾಜನಿಗೆ ನಮಸ್ಕರಿಸಿ, ಮಹಾರಾಜ, ಮಿಥಿಲೆಯ ರಾಜನಾದ ಜನಕನು ತಮ್ಮಲ್ಲಿ ಅಭಿವಾದನ ಮಾಡುತ್ತಾ ತಮ್ಮ ಹಾಗೂ ತಮ್ಮ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸಿರುವನು. ಮಹರ್ಷಿ ವಿಶ್ವಾಮಿತ್ರರು ಒಪ್ಪಿಗೆ ಸೂಚಿಸಿರುವ ಆತನ ಬೇಡಿಕೆಯೊಂದನ್ನು ತಾವು ಪರಾಂಬರಿಸಬೇಕೆಂದು ಅಪೇಕ್ಷಿಸುವನು. ಅವನ ಮಾತುಗಳು ಇಂತಿರುವುವು. ನನಗೆ ಸೀತೆ ಎಂಬ ಮಗಳು ಇರುವಳು. ಆಕೆಯನ್ನು ವೀರ್ಯ ಶುಲ್ಕಳನ್ನಾಗಿ ಪ್ರಚುರಪಡಿಸಿದ್ದು ವಿಶ್ವಾಮಿತ್ರನು ಕರೆದುಕೊಂಡ ಬಂದ ನಿಮ್ಮ ಪುತ್ರ ರತ್ನನಾದ ರಾಮನು ಆಕೆಯನ್ನು ಗೆದ್ದಿರುವನು. ರಾಮನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳುವುದು ನನ್ನ ವಿಶೇಷ ಪುಣ್ಯಫಲ ಎಂದು ನಾವು ಪರಿಗಣಿಸುತ್ತೇವೆ. ಋಷಿಗಳ, ರಾಜರುಗಳ ಹಾಗೂ ಪುರಜನರ ಸಮ್ಮುಖದಲ್ಲಿ ರಾಮನು ಬೇರಾರಿಗೂ ಎತ್ತಲೂ ಸಹ ಆಗದಿದ್ದ ಮಹಾದೇವನ ದಿವ್ಯ ಧನುಸ್ಸನ್ನು ಹೆದೆಯೇರಿಸುವ ಪ್ರಯತ್ನದಲ್ಲಿ ಮುರಿದಿರುವನು. ನನ್ನ ಪ್ರತಿಜ್ಞೆಯಂತೆ ಮಗಳು ಸೀತೆಯು ಅವನಿಗೆ ವೀರ್ಯ ಶುಲ್ಕಳಾಗಿ ಸಲ್ಲಲಿರುವಳು. ನೀವು ದಯೆಯಿಟ್ಟು ಈ ಕನ್ಯಾರತ್ನವನ್ನು ನಿಮ್ಮ ಸೊಸೆಯನ್ನಾಗಿ ಒಪ್ಪಿಸಿಕೊಂಡರೆ ನನಗೆ ದೊಡ್ಡ ಗೌರವವೆಂದು ಭಾವಿಸುತ್ತೇನೆ. ಪುರೋಹಿತರುಗಳೊಂದಿಗೆ ಸಾಧ್ಯವಾದಷ್ಟು ಬೇಗನೆ ನೀವು ಮಿಥಿಲೆಗೆ ಆಗಮಿಸಬೇಕು. ನಿಮ್ಮ ಮಕ್ಕಳು ನಿಮ್ಮನ್ನು ಎದುರು ನೋಡುತ್ತಿರುವರು. ವಿಶ್ವಾಮಿತ್ರ ಮುನಿಯ ಹಾಗೂ ನಮ್ಮ ಗುರು ಶತಾನಂದರ ಆಣತಿಯಂತೆ ನಮ್ಮ ರಾಜನು ಈ ಮಾತನ್ನು ತಮಗೆ ಹೇಳಿ ಕಳುಹಿಸಿರುವನು. ಸ್ವಂತವಾಗಿಯೂ ನಾವು ನಿಮ್ಮನ್ನು ಮಿಥಿಲೆಗೆ ಬನ್ನಿರೆಂದು ಆಹ್ವಾನಿಸುತ್ತಿರುವೆವು ಎಂದು ಹೇಳಿ ರಾಜನ ಉತ್ತರಕ್ಕಾಗಿ ಕಾಯತೊಡಗಿದರು. ದಶರಥನ ಸಂತೋಷವು ಮಾತನ್ನು ಮೀರಿದುದಾಗಿದ್ದಿತು. ವಸಿಷ್ಠ ವಾಮದೇವರುಗಳ ಕಡೆಗೂ ಮಂತ್ರಿಗಳ ಕಡೆಗೂ ನೋಡಿ, ಓಹೋ, ಮಕ್ಕಳು ವಿಶ್ವಾಮಿತ್ರರೊಡನೆ ವಿದೇಹ ರಾಜ್ಯಕ್ಕೆ ಹೋಗಿರುವರು. ಈಗ ನೀವೆಲ್ಲರೂ ಕೇಳಿದಂತೆ ನಮ್ಮ ರಾಮನ ಶೌರ್ಯವು ಎಲ್ಲರ ಮನವನ್ನೂ ಗೆದ್ದಿರುವುದು. ಜನಕನು ಮದುವೆಯನ್ನು ಬೇಗನೆ ಮಾಡಲು ಕಾತರನಾಗಿರುವನು. ನೀವೆಲ್ಲರೂ ಒಪ್ಪುವುದಾದರೆ ವೃಥಾ ಕಾಲಹರಣ ಮಾಡದೆ ಮಿಥಿಲೆಗೆ ಹೊರಡೋಣ ಎಂದನು. ಅಯೋಧ್ಯೆಯಲ್ಲಿ ಎಲ್ಲರ ಹೃದಯವನ್ನೂ ಸಂತೋಷವು ತುಂಬಿಕೊಂಡಿತು. ಮಾರನೆಯ ಬೆಳಗ್ಗೆ ಮಿಥಿಲೆಗೆ ಹೊರಡುವುದೆಂದು ತೀರ್ಮಾನವಾಯಿತು. ದೂತರನ್ನು ತಕ್ಕ ಮರ್ಯಾದೆಗಳೊಂದಿಗೆ ಅತಿಥಿ ಗೃಹದಲ್ಲಿ ತಂಗಲು ಏರ್ಪಾಡು ಮಾಡಲಾಯಿತು. ಉಷಃಕಾಲವಾಗುತ್ತಲೂ ರಾಜ ಪರಿವಾರವು ಅಯೋಧ್ಯೆಯನ್ನು ಬಿಟ್ಟು ಮಿಥಿಲೆಗಾಗಿ ಪ್ರಯಾಣ ಹೊರಟಿತು. ಒಬ್ಬ ರಾಜನು ಮತ್ತೊಬ್ಬ ರಾಜನನ್ನು ಭೇಟಿಯಾಗಲು ಹೊರಟಾಗ ಅವಶ್ಯವಾಗುವಷ್ಟು ರತ್ನಾಭರಣವೇ ಮೊದಲಾದ ಪರಿಕರಗಳನ್ನು ಕೋಶಾಧ್ಯಕ್ಷನು ಜೊತೆಯಲ್ಲಿ ತೆಗೆದುಕೊಂಡನು. ರಾಜಕುಟುಂಬದವರ ಪ್ರಯಾಣಕ್ಕಾಗಿ ರಥಗಳೂ ಪಲ್ಲಕ್ಕಿಗಳೂ ಅಲಂಕೃತವಾಗಿ ಸಿದ್ಧವಾದವು. ವಸಿಷ್ಠನೇ ಮೊದಲಾದ ಪುರೋಹಿತ ಸಮುದಾಯವು ಈಗಾಗಲೇ ಮುಂದೆ ಹೋಗುತ್ತಿದ್ದಿತು. ರಾಜನೂ ರಥವೇರಿದೊಡನೆ ಪ್ರಯಾಣವು ಪ್ರಾರಂಭವಾಯಿತು. 4 ದಿನಗಳ ಪ್ರಯಾಣದ ನಂತರ ಅವರೆಲ್ಲರೂ ಮಿಥಿಲೆಯನ್ನು ಸೇರಿದರು. ಪುರದ ಹೆಬ್ಬಾಗಿಲಿನಲ್ಲಿಯೇ ಜನಕನು
ವೃದ್ಧ ರಾಜನನ್ನು ಮತ್ತು ಅವನ ಪರಿವಾರದವರನ್ನು ಎದುರುಗೊಂಡನು. ಮಹಾರಾಜರು ನನ್ನ ಕೋರಿಕೆಯನ್ನು ಮನ್ನಿಸಿ ಆಗಮಿಸಿರುವುದು ನನಗೆ ಬಹು ಸಂತೋಷವಾಗಿದೆ. ನಮ್ಮ ಸತ್ಕಾರವನ್ನು ಸ್ವೀಕರಿಸಿ ಕೃತಾರ್ಥರನ್ನಾಗಿ ಮಾಡಬೇಕು. ವಾಮದೇವ ಮಾರ್ಕಂಡೇಯರನ್ನು ಒಡಗೂಡಿ ವಸಿಷ್ಠರೂ ಬಂದಿರುವುದು ನನ್ನ ಭಾಗ್ಯವೆಂದೇ ಭಾವಿಸುತ್ತೇನೆ. ಮಹಾರಾಜ, ನಿನ್ನ ಪುತ್ರನು ನನ್ನ ಕನಸನ್ನು ನನಸಾಗಿಸಿದ್ದಾನೆ. ಯಜ್ಞವು ಮುಗಿಯುತ್ತಾ ಬಂದಿದೆ. ಯಜ್ಞದ ಪೂರ್ಣಾಹುತಿಯ ನಂತರ ನನ್ನ ಮಗಳನ್ನು ಸೊಸೆಯನ್ನಾಗಿ ಒಪ್ಪಿಸಿಕೊಳ್ಳಬೇಕು ಎಂದ ಜನಕನ ಮಾತಿನಿಂದ ದಶರಥನಿಗೆ ತೃಪ್ತಿಯಾಯಿತು. ಸಂತೋಷದಿಂದ ಮುಖವು ಅರಳಿತು. ಜನಕ, ದಾನದ ಕಾಲವನ್ನು ದಾತೃವೇ ನಿರ್ಧರಿಸಬೇಕಾದದ್ದು. ಮದುವೆಯ ಮುಹೂರ್ತವನ್ನು ನಿಮ್ಮ ಪುರೋಹಿತರುಗಳೇ ನಿರ್ಧರಿಸುವರು ಎಂದನು. ಜನಕನು ಇವರಿಗಾಗಿ ಏರ್ಪಡಿಸಿದ್ದ ಬಿಡದಿಗೆ ಎಲ್ಲರನ್ನೂ ಕರೆದೊಯ್ದನು. ಎಲ್ಲರೆದುರಿಗೆ ತನ್ನ ಭಾವನೆಗಳನ್ನು ಪ್ರದರ್ಶಿಸಬಾರದೆಂದು ಹತ್ತಿಕ್ಕಿಕೊಂಡಿದ್ದ ದಶರಥನು ಈಗ ಬಹುಕಾಲ ತನ್ನಿಂದ ಅಗಲಿದ್ದ ರಾಮಲಕ್ಷ್ಮಣರನ್ನು ಪುನಃ ಪುನಃ ಆಲಂಗಿಸಿಕೊಂಡು ಆನಂದ ಬಾಷ್ಪಗಳನ್ನು ಸುರಿಸಿದನು. ಮಕ್ಕಳು ವಿಶ್ವಾಮಿತ್ರನೊಂದಿಗೆ ತಮಗಾದ ಅನುಭವಗಳ ಸರಮಾಲೆಯನ್ನು ತಂದೆಯೆದುರಿಗೆ ಹೇಳಿಕೊಂಡರು. ರಾತ್ರಿಯು ಸುಖವಾಗಿ ಕಳೆಯಿತು. ಯಜ್ಞಕರ್ತೃವಾದ ಜನಕನು ಯಜ್ಞಶಾಲೆಯಲ್ಲಿಯೇ ರಾತ್ರಿಯನ್ನು ಕಳೆದನು. ಅರುಣೋದಯವಾಗುತ್ತಲೇ ಯಜ್ಞದ ಶೇಷಭಾಗವು ಆರಂಭವಾಯಿತು. ವೇದಿಕೆಯ ಸುತ್ತಲೂ ಕುಳಿತ ಋತ್ವಿಕರು ಯಾವ ಲೋಪವಿಲ್ಲದೆ ಯಜ್ಞ ವಿಧಿಗಳನ್ನು ಪೂರೈಸಿದರು. ಜನಕನು ಗೌತಮಪುತ್ರನೂ ತನ್ನ ಪುರೋಹಿತನೂ ಆದ ಶತಾನಂದನನ್ನು ಕರೆಯಿಸಿ, ಕುಶಧ್ವಜನೆಂಬ ನನ್ನ ಸಹೋದರನು ಇಕ್ಷುಮತಿ ನದೀ ತೀರದಲ್ಲಿರುವ ಸಾಂಕಾಶ್ಯವೆಂಬ ನಗರದಲ್ಲಿ ರಾಜ್ಯವಾಳಿಕೊಂಡಿರುವುದು ನಿಮಗೆ ಗೊತ್ತಲ್ಲವೇ? ನಮ್ಮ ಇಂದಿನ ಸಂತೋಷವನ್ನು ಹಂಚಿಕೊಳ್ಳಲು ಆತನನ್ನು ಕರೆಸಿರಿ ಎನ್ನಲು ತಕ್ಷಣವೇ ಕುಶಧ್ವಜನನ್ನು ಮಿಥಿಲೆಗೆ ಕರೆತರಲು ದೂತರನ್ನು ಅಟ್ಟಲಾಯಿತು. ಆತನು ಬಂದ ಮೇಲೆ ಎಲ್ಲರೂ ಆಸ್ಥಾನದಲ್ಲಿ ನೆರೆದರು. ಜನಕನು ದಶರಥನನ್ನೂ ರಾಜಕುಮಾರರನ್ನೂ ಕರೆತರುವಂತೆ ತನ್ನ ಮಂತ್ರಿ ಸುಧಾಮನನ್ನು ಬಿಡದಿಗೆ ಕಳುಹಿಸಿದನು. ಅವರುಗಳನ್ನು ರತ್ನಖಚಿತವಾದ ಯುಕ್ತಾಸನಗಳಲ್ಲಿ ಯಥಾಯೋಗ್ಯ ಗೌರವದೊಂದಿಗೆ ಕುಳ್ಳಿರಿಸಿದರು. ದಶರಥನು, ಜನಕ ಮಹಾರಾಜ, ವರನ ವಂಶಚರಿತ್ರೆಯಿಂದ ಪ್ರಾರಂಭಿಸಿ ನಮ್ಮ ಪುರೋಹಿತರಾದ ವಸಿಷ್ಠರು ಎಲ್ಲವನ್ನೂ ಮುಕ್ತವಾಗಿ ನಡೆಸಿಕೊಡುವರು ಎಂದನು. ಕುಲಗುರು ವಸಿಷ್ಠರು ಮನುವಿನಿಂದ ಆರಂಭಿಸಿ ಅಯೋಧ್ಯೆಯಲ್ಲಿ ಮೊದಲು ಆಳಿದ ಇಕ್ಷ್ವಾಕು, ಅನಂತರ ತ್ರಿಶಂಕು, ಯವನಾಶ್ವ, ಮಾಂಧಾತ, ಸಗರ, ಭಗೀರಥ, ಕಾಕುತ್ಸ್ಥ, ರಘು, ಕೊನೆಗೆ ದಶರಥನ ತಂದೆಯಾದ ಅಜ ಎಲ್ಲರ ಹಿರಿಮೆಗಳನ್ನು ವಿವರಿಸಿ, ಮಹಾರಾಜ, ಈ ಪ್ರಸಿದ್ಧ ರಾಜವಂಶದ ಚರಿತ್ರೆಯನ್ನು ಕೇಳಿದ್ದೀಯೆ. ಈಗ ನಿನ್ನ ಮಗಳನ್ನು ದಶರಥ ಮಹಾರಾಜನ ಮಗನಾದ ರಾಮನಿಗೆ ಪಾಣಿಗ್ರಹಣ ಮಾಡಿಕೊಡು ಎಂದರು. ಆಗ ಜನಕನು, ನಮ್ಮ ಹಿರಿಯರ ಸಂಗತಿಯನ್ನೂ ಹೇಳುವೆನು ಕೇಳಿರಿ. ವಂಶದ ಮೊದಲ ರಾಜನು ನಿಮಿ, ಅವನ ಮಗ ಮಿಥಿ ಈ ಮಿಥಿಲೆಯನ್ನು ಕಟ್ಟಿದವನು ಎಂದು ಪ್ರಾರಂಭಿಸಿ ರಾಜರುಗಳ ಹಿರಿಮೆಯನ್ನು ಹೇಳತೊಡಗಿದನು. ಜನಕನ ತಂದೆ ಸ್ವರ್ಣರೋಮನಿಗೆ 3 ಜನ ಸೋದರರು. ಕೊನೆಗೆ ಜನಕನು, ಈಗ ನನ್ನ ಮಗಳು ಸೀತೆಯನ್ನು ನಿಮ್ಮ ಜ್ಯೇಷ್ಠ ಪುತ್ರನಾದ ರಾಮನಿಗೂ, ನನ್ನ ಇನ್ನೊಬ್ಬ ಮಗಳು ಊರ್ಮಿಳೆಯನ್ನು ಲಕ್ಷ್ಮಣನಿಗೂ ತಂದುಕೊಳ್ಳಬೇಕೆಂದು ಪ್ರಾರ್ಥಿಸುತ್ತೇನೆ. ಇಂದಿಗೆ 3ನೆಯ ದಿನ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಸುಮುಹೂರ್ತವಿದೆ ಎಂದು ಕೈಜೋಡಿಸಿದನು. ವಿಶ್ವಾಮಿತ್ರನು ಜನಕನನ್ನು ಕುರಿತು, ಜನಕ, ನೀನು ಹೇಳಿದ ವಧೂವರರ ಸಾಮ್ಯಗಳು ಬಹು ಪ್ರಶಸ್ತವಾಗಿವೆ. ನಮಗೆಲ್ಲರಿಗೂ ಒಪ್ಪಿಗೆಯಾಯಿತು. ಇಲ್ಲಿ ನನ್ನದೊಂದು ಸಲಹೆ. ನಿನ್ನ ತಮ್ಮ ಕುಶಧ್ವಜನಿಗೆ 2 ಸುಂದರಿಯರಾದ ಹೆಣ್ಣು ಮಕ್ಕಳು ಇರುವರೆಂದು ಕೇಳಿದ್ದೇನೆ. ಅವರುಗಳನ್ನು ದಶರಥನ ರಾಜನ ಇನ್ನಿತರ 2 ಮಕ್ಕಳಾದ ಭರತ ಶತ್ರುಘ್ನರಿಗೆ ಕೊಟ್ಟು ಇದೇ ಮುಹೂರ್ತದಲ್ಲಿಯೇ ಮದುವೆ ಮಾಡಬಹುದಲ್ಲ. ಈ 4 ಮದುವೆಗಳಿಂದಾಗಿ 2 ವಂಶಗಳ ಕೀರ್ತಿಯು
ಆಚಂದ್ರಾರ್ಕವಾಗಿ ಬೆಳಗುವುದರಲ್ಲಿ ಸಂದೇಹವಿಲ್ಲ ಎನ್ನಲು ಆ ಮಾತನ್ನು ಸಭೆಯಲ್ಲಿದ್ದ ಎಲ್ಲರೂ ಸಂತೋಷದಿಂದ ಅನುಮೋದಿಸಿದರು. ದಶರಥನು ಮಕ್ಕಳೊಂದಿಗೆ ಬಹುತೃಪ್ತಿಯಿಂದ ಬಿಡದಿಗೆ ಹಿಂದಿರುಗಿದನು. ಮದುವೆಯ ದಿನ ಬೆಳಗ್ಗೆ ದಶರಥ ಮಹಾರಾಜನು ಸ್ನಾನಾದಿಗಳನ್ನು ಪೂರೈಸಿಕೊಂಡು ತನ್ನ ಪರಿವಾರದೊಡನೆ ಸಭಾಂಗಣಕ್ಕೆ ಆಗಮಿಸಿದನು. ತಂದೆಯ ಜೊತೆಗೆ ರಾಮಲಕ್ಷ್ಮಣರೂ ಪುರೋಹಿತರಾಗಿ ವಸಿಷ್ಠರೂ ಇದ್ದರು. ವಸಿಷ್ಠರು ಜನಕನನ್ನು ನೋಡಿ ನಕ್ಕು, ಮಹಾರಾಜ, ದಶರಥನ ಮಕ್ಕಳೊಂದಿಗೆ ಪುಣ್ಯಕರ್ಮಕ್ಕೆ ಕಂಕಣಬದ್ಧನಾಗಿ ಬಂದಿರುವನು. ದಾತೃವಿಗೂ ಸ್ವೀಕರಿಸುವವನಿಗೂ ಒಳಿತನ್ನು ಮಾಡಲಿರುವ ಕನ್ಯಾದಾನವನ್ನು ಬೇಗನೆ ಮುಗಿಸು ಎಂದರು. ಜನಕ ಮಹಾರಾಜನು ತನ್ನ ಪುರೋಹಿತನಾದ ಶತಾನಂದ ಹಾಗೂ ವಿಶ್ವಾಮಿತ್ರರೊಡಗೂಡಿ ಗಂಧ ಪುಷ್ಪ ಧೂಪ ದೀಪಾದಿಗಳಿಂದ ಅಲಂಕರಿಸಲಾಗಿದ್ದ ಮದುವೆಯ ಮಂಟಪದಲ್ಲಿ ವೇದೋಕ್ತವಾಗಿ ಪುಣ್ಯಾಹ ಕರ್ಮಗಳನ್ನು ಮುಗಿಸಿದನು. ಮಂತ್ರಘೋಷದೊಂದಿಗೆ ಯಜ್ಞವೇದಿಕೆಯಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಲಾಯಿತು. ಜನಕನು ಸೀತೆಯನ್ನು ಕರೆದುಕೊಂಡು ಬಂದನು. ಸೀತೆಯ ಸೌಂದರ್ಯವು ವರ್ಣನೆಗೆ ಮೀರಿದುದಾಗಿದ್ದಿತು. ನಾರಾಯಣನನ್ನು ತಾತ್ಕಾಲಿಕವಾಗಿ ಬಿಟ್ಟು ಭೂಮಿಗೆ ಬಂದು ಕಮಲದಲ್ಲಿ ಕುಳಿತಿದ್ದ ಲಕ್ಷ್ಮೀದೇವಿಯು ಎದ್ದು ಬರುತ್ತಿರುವಳೋ ಎಂಬಂತೆ ಸೀತೆಯು ನಡೆದು ಬಂದಳು. ಕಮಲದಳಗಳಂತಿದ್ದ ದೊಡ್ಡ ಕಣ್ಣುಗಳು ನಾಚಿಕೆಯಿಂದ ಅವನತ ಮುಖವಾಗಿದ್ದವು. ಅವಳ ಉದ್ದವಾದ ಜಡೆಯು ಪುಷ್ಪಗಳಿಂದಲೂ ರತ್ನಗಳಿಂದಲೂ ಅಲಂಕೃತವಾಗಿ ಶೋಭಿಸುತ್ತಿತ್ತು. ಚಿನ್ನದ ಜರಿಯಿಂದ ಹಂಸಗಳನ್ನು ಸಾಲಾಗಿ ಕೋದ ಅಂಚಿನ ಹೊಂಬಣ್ಣದ ಸೀರೆ ಹಾಗೂ ದಿವ್ಯವಾದ ಆಭರಣಗಳನ್ನು ಧರಿಸಿ ಮಿಂಚುತ್ತಿದ್ದ ಅವಳು ತಂದೆಯ ಜೊತೆಯಲ್ಲಿ ನಿಧಾನವಾಗಿ ನಡೆದು ಬಂದಳು. ಜನಕನು ಅವಳನ್ನು ರಾಮನ ಸಮ್ಮುಖಕ್ಕೆ ಕರೆತಂದು, ಇಯಂ ಸೀತಾ ಮಮ ಸುತಾ ಸಹಧರ್ಮಚರಿ ತವ ಪ್ರತೀಚ್ಛ ಜೈನಾಂ ಭದ್ರಂತೆ ಪಾಣಿಂ ಗೃಹ್ಣೀಶ್ವ ಪಾಣಿನಾ ಪತಿವ್ರತಾ ಮಹಾಭಾಗಃ ಛಾಯೇ ವಾಮಗತಾ ಸದಾ ಇತ್ಯುಕ್ತ್ವಾ ಪ್ರಾಕ್ಷಿಪದ್ರಾಜ ಮಂತ್ರಪೂತಂ ಜಲಂ ತವ. ನನ್ನ ಮಗಳಾದ ಈ ಸೀತೆಯು ನಿನಗೆ ಸಹಧರ್ಮಚಾರಿಣಿಯಾಗಿರುವಳು. ನಿನಗೆ ಮಂಗಳವಾಗಲಿ. ನಿನ್ನ ಕೈಯಿಂದ ಈಕೆಯ ಕೈಯನ್ನು ಹಿಡಿದು ಇವಳನ್ನು ಪರಿಗ್ರಹಿಸು. ಈಕೆಯು ಪತಿವ್ರತೆ, ಮಹಾಭಾಗ್ಯಶಾಲಿನಿ, ಸದಾಕಾಲವೂ ನೆರಳಿನಂತೆ ನಿಮ್ಮೊಡನೆಯೇ ಇರುವಳು ಎಂದನು. ಅನಂತರ ತನ್ನ ಪ್ರೀತಿಯ ಮಗಳ ಕೈಗಳನ್ನು ಪುರುಷೋತ್ತಮನಾದ ಶ್ರೀರಾಮನ ಕರಪಲ್ಲವಗಳಲ್ಲಿಟ್ಟು ಧಾರೆ ಎರೆದು ಕೊಟ್ಟನು. ಪುಣ್ಯಜಲವು ರಾಮನ ಕೈಗಳನ್ನು ಸೋಕಿದೊಡನೆ ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ದೇವದುಂದುಭಿಗಳು ಮೊಳಗಿದವು. ಅನಂತರ ಜನಕನು ತನ್ನ ಇನ್ನೊಬ್ಬ ಮಗಳಾದ ಊರ್ಮಿಡಿಯನ್ನು ಲಕ್ಷ್ಮಣನ ಕೈಗಳಲ್ಲಿಟ್ಟು, ಲಕ್ಷ್ಮಣ, ನನ್ನ ಮಗಳಾದ ಇವಳನ್ನು ನಿನ್ನ ಪತ್ನಿಯಾಗಿ ಪರಿಗ್ರಹಿಸು ಎಂದನು. ಅಂತೆಯೇ ಭರತ ಶತ್ರುಘ್ನರೂ ಮಾಂಡವಿ ಶ್ರುತಿಕೀರ್ತಿಯರ ಪಾಣಿಗ್ರಹಣ ಮಾಡಿಕೊಂಡರು. 4 ರಾಜಕುಮಾರರು ತಮ್ಮ ಪತ್ನಿಯರೊಂದಿಗೆ ಅಗ್ನಿಗೆ ಪ್ರದಕ್ಷಿಣೆ ಮಾಡಿ ಸಪ್ತಪದಿಯನ್ನು ತುಳಿದ ವೈಭವದ ದೃಶ್ಯವನ್ನು ನೋಡಿ ಎಲ್ಲರ ಕಣ್ಣುಗಳು ತಣಿದವು. ಮದುವೆ ಮುಗಿದು ರಾತ್ರಿಯು ಸುಖವಾಗಿ ಕಳೆಯಿತು. ಸುಪ್ರಭಾತವಾಗುತ್ತಿದ್ದಂತೆಯೇ ವಿಶ್ವಾಮಿತ್ರನು ರಾಜಕುಮಾರರಿದ್ದಲ್ಲಿಗೆ ಹೋಗಿ ಅವರನ್ನು ಪ್ರೀತಿಯಿಂದ ಬೀಳ್ಕೊಂಡು ಉತ್ತರದ ಕೌಶಿಕಿ ನದಿಯ ದಡದ ತನ್ನ ಆಶ್ರಮಕ್ಕೆ ತಪಸ್ಸಿಗಾಗಿ ಹೊರಟು ಹೋದನು. ವಿಶ್ವಾಮಿತ್ರನು ಹೊರಟು ಹೋದ ಮೇಲೆ ದಶರಥನೂ ಜನಕನಿದ್ದಲ್ಲಿಗೆ ಹೋಗಿ ಆತನನ್ನು ಬೀಳ್ಕೊಂಡು ತನ್ನ ಮಕ್ಕಳು ಹಾಗೂ ಸೊಸೆಯರೊಂದಿಗೆ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದನು. ಜನಕನೂ ಅವರುಗಳ ಜೊತೆಗೆ ಸ್ವಲ್ಪ ದೂರ ಬಂದು ಅನಂತರ ಹಿಂದಿರುಗಿದನು. ದಶರಥನ ಪರಿವಾರವು ಮುಂದಕ್ಕೆ ಪ್ರಯಾಣ ಮಾಡಿತು. ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ರಾಜನಿಗೆ ಅನೇಕಾನೇಕ ದುಶ್ಶಕುನಗಳು ಕಾಣಲಾರಂಭಿಸಿದವು. ಪಕ್ಷಿಗಳು ವಿಚಿತ್ರವಾದ ಭಯಧ್ವನಿಗಳನ್ನು ಮಾಡುತ್ತಾ ದಿಕ್ಕುದೆಸೆಯಿಲ್ಲದೆ ಹಾರಾಡುತ್ತಿದ್ದವು. ಪ್ರಾಣಿಗಳೂ ಬರಲಿರುವ ಯಾವುದೋ ಘೋರವನ್ನು ಸೂಚಿಸುವಂತೆ ಅಸಹನೆಯನ್ನು ವ್ಯಕ್ತಪಡಿಸತೊಡಗಿದವು. ಸಹಜವಾಗಿಯೇ ವ್ಯಸ್ತನಾದ ದಶರಥನು ಈ ಶಕುನಗಳ ಅರ್ಥ ಏನೆಂದು ವಸಿಷ್ಠರನ್ನು ವಿಚಾರಿಸಿದನು. ಅವರು ಸ್ವಲ್ಪ ಹೊತ್ತು ಯೋಚಿಸಿ, ರಾಜ, ಏನೋ ಭಯಾನಕವಾದದ್ದು
ನಮ್ಮೆಡೆಗೆ ಬರುತ್ತಿದೆ. ಆದರೆ ಪ್ರಾಣಿಗಳು ಪ್ರದಕ್ಷಿಣೆಯಾಗಿ ಸುತ್ತಿ ಬರುತ್ತಿರುವುದರಿಂದ ಭಯವು ಪರಿಹಾರವಾಗುತ್ತದೆ. ಏನೂ ಅಪಾಯವಾಗುವುದಿಲ್ಲ, ಚಿಂತಿಸಬೇಡ ಎಂದರು. ಅವರು ಹಾಗೆನ್ನುತ್ತಿರುವಂತೆಯೇ ದೊಡ್ಡ ಬಿರುಗಾಳಿ ಬೀಸಿತು. ಭೂಮಿ ನಡುಗುತ್ತಿರುವಂತೆ ಭಾಸವಾಯಿತು. ಧೂಳೆದ್ದು ಸೂರ್ಯನನ್ನೂ ಮುಚ್ಚಿಬಿಟ್ಟಿದ್ದರಿಂದ ಏನೂ ಕಾಣದಂತಾಯಿತು. ಎಲ್ಲರ ಹೃದಯಗಳಲ್ಲೂ ಮುಂದೇನೆಂಬ ಭಯ ಉಂಟಾಯಿತು. ಧೂಳಿನ ಕಾರ್ಮೋಡವನ್ನು ಭೇದಿಸಿಕೊಂಡು ವ್ಯಕ್ತಿಯೊಬ್ಬನು ಹೊರಬಂದನು. ಋಷಿಯಂತೆ ನಾರು ಮಡಿಯುಟ್ಟು ಜಟಾಧಾರಿಯಾಗಿದ್ದ ಅವನ ತೇಜಸ್ಸು ಸಾಕ್ಷಾತ್ ಮಹಾದೇವನಂತೆ ಪ್ರಖರವಾಗಿದ್ದಿತು. ಅವನೇ ಕ್ಷತ್ರಿಯ ದ್ವೇಷಿ ಎಂದು ಪ್ರಸಿದ್ಧನಾದ ಭಾರ್ಗವ ಪರಶುರಾಮ. ಕೈಲಾಸ ಪರ್ವತದಂತೆ ಬೆರಗು ಹುಟ್ಟಿಸುವಂತಹ ನಿಲುವು, ಪ್ರಳಯಾಗ್ನಿಯಂತೆ ಬೆಳಗುತ್ತಿದ್ದ ಪ್ರಖರ ತೇಜಸ್ಸು, ನೋಡಿದವರ ಕಣ್ಣುಗಳು ಕೋರೈಸುವಂತೆ ಉರಿಯುತ್ತಿದ್ದ ಕಣ್ಣುಗಳು, ಭುಜದ ಮೇಲೆ ಹೊತ್ತಿದ್ದ ಕೊಡಲಿ, ತ್ರಿಪುರ ಸಂಹಾರಕ್ಕಾಗಿ ಶಾರ್ಂಗಧಾರಿಯಾಗಿ ನಿಂತ ಶಂಕರನಂತೆ ಕಾಣಿಸಿಕೊಂಡನು. ಅವನನ್ನು ನೋಡಿದೊಡನೆ ವಸಿಷ್ಠರೇ ಮೊದಲಾದ ಋಷಿಗಳು ಕೈಜೋಡಿಸಿ ತಮ್ಮ ಗೌರವವನ್ನು ಸೂಚಿಸಿ ಅಭಿವಾದನ ಮಾಡಿದರು. ಅವರೆಲ್ಲರ ಮನಸ್ಸಿನಲ್ಲಿ ಭಯವು ತುಂಬಿಕೊಂಡಿತು. ಭಾರ್ಗವನು ಈಗಾಗಲೇ ಕ್ಷತ್ರಿಯರ ರಕ್ತದಲ್ಲಿ ತನ್ನ ತಂದೆಗೆ ತರ್ಪಣವನ್ನು ಕೊಟ್ಟಿರುವನು. ಕ್ಷತ್ರಿಯರ ಮೇಲಣ ತನ್ನ ಕೋಪವನ್ನೂ ದ್ವೇಷವನ್ನೂ ತ್ಯಜಿಸಿರುವನೆಂದೂ ಕೇಳಿರುವೆವು. ಆದ್ದರಿಂದ ದಶರಥನಿಗೂ ಮಕ್ಕಳಿಗೂ ಅಪಾಯವಿಲ್ಲವೆಂದು ತೋರುವುದು. ಆದರೂ ಅವನ ಭ್ರುಕುಟಿಯ ಮೇಲೆ ಕಾರ್ಮೋಡದಂತೆ ಕುಳಿತಿರುವ ಈ ಕೋಪದ ಅರ್ಥವೇನು ಎಂದೆಲ್ಲ ಯೋಚನೆಗಳೂ ಅವರ ಮನಸ್ಸಿನಲ್ಲಿ ಹಾದುಹೋದವು. ಅವರು ಕೊಟ್ಟ ಅರ್ಘ್ಯವನ್ನು ಸ್ವೀಕರಿಸಿದ ನಂತರ ಅವನು ರಾಮನ ಬಳಿಗೆ ಹೋಗಿ, ರಾಮ, ನಿನ್ನ ಧನುರ್ವಿದ್ಯಾ ವೈಭವದ ಬಗ್ಗೆ ಕೇಳಿರುವೆನು. ನೀನು ಮಿಥಿಲೆಗೆ ಹೋಗಿ ಶಿವಧನಸ್ಸನ್ನು ಮುರಿದುದೂ ನನಗೆ ಗೊತ್ತಿದೆ. ಜನರು ಅಷ್ಟೆಲ್ಲ ಹೊಗಳುವ ನಿನ್ನ ಶೌರ್ಯ ಅದೆಷ್ಟಿರುವುದೋ ನೋಡಬೇಕೆಂಬ ಕುತೂಹಲದಿಂದ ಇದೋ ಇನ್ನೊಂದು ಧನುಸ್ಸನ್ನು ತಂದಿರುವೆನು ಎಂದು ತನ್ನ ಕೈಯಲ್ಲಿದ್ದ ಬಿಲ್ಲನ್ನು ಮುಂದಕ್ಕೆ ಚಾಚಿದನು. ಈ ಧನುಸ್ಸು ನನ್ನ ತಂದೆ ಜಮದಗ್ನಿಯದು. ಪ್ರತಿಯೊಬ್ಬನೂ ಇದನ್ನು ಮುಟ್ಟಲು ಹೆದರುವರು. ಇದನ್ನು ನೀನು ಹೆದೆಯೇರಿಸಿ ಬಾಣವನ್ನು ಹೂಡಿದೆಯಾದರೆ ನಿನ್ನ ಬಗೆಗಿನ ಗಾಥೆಗಳನ್ನು ನಾನು ನಂಬುವೆನು. ನನ್ನ ಸರಿಸಮಾನಾದ ಎದುರಾಳಿಯೆಂದೂ ಪರಿಗಣಿಸುವೆನು. ಇಲ್ಲವಾದರೆ ನೀನು ಸೋಲೊಪ್ಪಿಕೊಳ್ಳಬೇಕು ಎಂದು ಕಣ್ಣುಗಳಲ್ಲಿ ಕಿಡಿ ಕಾರುತ್ತಾ ನಿಂತುಕೊಂಡನು. ತನ್ನ ರಾಮನಿಗೆ ಬಂದೊದಗಿದ ಅಪಾಯದಿಂದ ಕಂಗೆಟ್ಟ ದಶರಥನು, ಭಾರ್ಗವ, ಕ್ಷತ್ರಿಯರ ಮೇಲಿನ ನಿನ್ನ ಕೋಪಾಗ್ನಿ ಶಾಂತವಾಗಿರುವುದೆಂದು ಕೇಳಿದ್ದೆನಲ್ಲ, ಇದೇಕೆ ಈಗ ಈ ಕೋಪ? ನನಗಾಗಿ ನನ್ನ ಮಗನನ್ನು ಬಿಟ್ಟುಕೊಡು. ಶಸ್ತ್ರತ್ಯಾಗ ಮಾಡುವೆನೆಂದು ನೀನು ಇಂದ್ರನಿಗೆ ಮಾತು ಕೊಟ್ಟು ಮಹೇಂದ್ರ ಪರ್ವತಕ್ಕೆ ತಪಸ್ಸಿಗಾಗಿ ಹೋಗಿದ್ದೆಯಲ್ಲವೇ? ಮತ್ತೇಕೆ ಕೋಪಗೊಂಡಿದ್ದೀಯೇ? ನನ್ನ ಮಗು ರಾಮನನ್ನು ನೀನು ಕೊಂದರೆ ನಮ್ಮೆಲ್ಲರ ಗತಿಯೂ ಮುಗಿದಂತೆಯೇ. ನೀನು ನಮ್ಮ ವಂಶವನ್ನೇ ನಾಶ ಮಾಡಲು ಬಂದಿರುವೆಯೋ ಹೇಗೆ ಎಂದನು. ಪರಶುರಾಮನು ದಶರಥನ ದೈನ್ಯದ ಮಾತುಗಳಿಗೆ ಎಳ್ಳಷ್ಟೂ ಗಮನ ಕೊಡಲಿಲ್ಲ. ರಾಮನೆಡೆಗೇ ನೋಡುತ್ತಾ, ಈ 2 ಧನುಸ್ಸುಗಳನ್ನೂ ವಿಶ್ವಕರ್ಮನು ಏಕಕಾಲಕ್ಕೆ ತಯಾರಿಸಿದನು. ಇವೆರಡೂ 3 ಲೋಕಗಳಲ್ಲಿಯೂ ಪ್ರಖ್ಯಾತವಾದ ಬಿಲ್ಲುಗಳು. ಸಾಧಾರಣರು ಪ್ರಯತ್ನ ಪಡಬಹುದಾದ ಆಯುಧಗಳಲ್ಲ. ವಿಶ್ವಕರ್ಮನು ಒಂದನ್ನು ಮುಕ್ಕಣ್ಣನಾದ ಮಹಾದೇವನಿಗೂ ಇನ್ನೊಂದನ್ನು ನಾರಾಯಣನಿಗೂ ಕೊಟ್ಟನು. ಇದು ನಾರಾಯಣನದಾಗಿದ್ದ ಧನುಸ್ಸು. ಇದು ಈವರೆಗೆ ಸೋಲು ಕಂಡಿಲ್ಲ. ಒಮ್ಮೆ ದೇವತೆಗಳೆಲ್ಲರೂ ಸೇರಿ ಶಿವ ಹೆಚ್ಚೋ ನಾರಾಯಣ ಹೆಚ್ಚೋ ಎಂದು ಬ್ರಹ್ಮನನ್ನು ಪ್ರಶ್ನಿಸಿದರು. ಸರಿ, ಶಿವನಿಗೂ ವಿಷ್ಣುವಿಗೂ ಕಾಳಗ ಪ್ರಾರಂಭವಾಯಿತು. ನಾರಾಯಣನು ಜೃಂಭನವೆಂಬ ಅಸ್ತ್ರವನ್ನು ಬಿಟ್ಟಾಗ ಶಿವಧನುಸ್ಸು ಸ್ವಲ್ಪ ಮುಕ್ಕಾಗಿ ಕ್ಷಣಕಾಲ ಶಿವನಿಗೆ ಏನು ಮಾಡಬೇಕೆಂದು ತೋರಲಿಲ್ಲ. ಆದರೂ ಸಾವರಿಸಿಕೊಂಡು ಯುದ್ಧವನ್ನು ಮುಂದುವರಿಸಿದನು. ಕೊನೆಗೆ ದೇವತೆಗಳೆಲ್ಲರೂ ಸೇರಿ ಇಬ್ಬರನ್ನೂ ಸಮಾಧಾನಪಡಿಸಿ
ಯುದ್ಧವನ್ನು ನಿಲ್ಲಿಸಿದರು. ಮಹಾದೇವನು ತನ್ನ ಬಿಲ್ಲನ್ನು ಜನಕನ ಹಿರಿಯರ ಬಳಿ ಬಿಟ್ಟನು. ಅದನ್ನೇ ನೀನು ಮುರಿದಿರುವುದು. ವಿಷ್ಣುವು ತನ್ನ ಬಿಲ್ಲನ್ನು ಭೃಗುವಂಶದ ರುಚೀಕ ಮುನಿಗೆ ಕೊಟ್ಟನು. ಅವನಿಂದ ನನ್ನ ತಂದೆಗೆ ಅದು ಕೊಡಲ್ಪಟ್ಟಿತು. ದುರಹಂಕಾರಿ ಕ್ಷತ್ರಿಯನಾದ ಕಾರ್ತವೀರ್ಯನು ಜಮದಗ್ನಿಯನ್ನು ಕೊಂದಾಗ ನಾನು ಅದನ್ನು ತೆಗೆದುಕೊಂಡೆನು. ಈ ಬಿಲ್ಲಿನಿಂದಲೇ ನಾನು ಅಗಣಿತ ಸಂಖ್ಯೆಯಲ್ಲಿ ಕ್ಷತ್ರಿಯ ರಾಜರುಗಳನ್ನು ಕೊಂದಿರುವೆನು. ಒಮ್ಮೆ ಇಡೀ ಭೂಮಂಡಲವೇ ನನ್ನದಾಗಿದ್ದಿತು. ನನ್ನ ತಂದೆಗೆ ರಕ್ತತರ್ಪಣವನ್ನು ಬಿಟ್ಟಾದ ಮೇಲೆ ಅಭಿಷಿಕ್ತ ರಾಜರುಗಳ ಕೊಲೆಯ ಪಾಪವನ್ನು ತೊಳೆದುಕೊಳ್ಳಲು ಯಾಗವೊಂದನ್ನು ಮಾಡಿ ಇಡೀ ಭೂಮಿಯನ್ನೆಲ್ಲ ಕಶ್ಯಪನಿಗೆ ದಾನ ಮಾಡಿಬಿಟ್ಟೆನು. ಅಂದಿನಿಂದ ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡುತ್ತಾ ಕಾಲ ಕಳೆಯುತ್ತಿರುವೆನು. ಈಗ ನಿನ್ನ ಶೌರ್ಯವನ್ನು ಕೇಳಿ ನಿನ್ನನ್ನು ಎದುರಿಸುವುದಕ್ಕೆಂದು ಇಳಿದು ಬಂದೆನು. ನೀನು ಕ್ಷತ್ರಿಯನೇ ಹೌದಾಗಿದ್ದರೆ ಸವಾಲನ್ನು ಒಪ್ಪಿ ಈ ಧನುಸ್ಸನ್ನು ಹೆದೆಯೇರಿಸು, ನನ್ನೊಡನೆ ಯುದ್ಧಕ್ಕೆ ಅನುವಾಗು ಎಂದನು. ಇಲ್ಲಿಯವರೆಗೂ ಸುಮ್ಮನೇ ನಿಂತಿದ್ದ ರಾಮನು ತಂದೆಯೆಡೆಗೆ ಧೈರ್ಯ ದೃಷ್ಟಿಯನ್ನು ಬೀರಿ ಪರಶುರಾಮನ ಕಡೆಗೆ ತಿರುಗಿ, ಭಾರ್ಗವ, ನೀನು ಆಡಿದ ಮಾತುಗಳನ್ನು ಕೇಳಿದೆನು. ನಿನ್ನ ಸವಾಲನ್ನು ಒಪ್ಪುವೆನು. ನಾನು ದುರ್ಬಲನೆಂದೂ ಧೈರ್ಯವಿಲ್ಲದವನೆಂದೂ ನೀನು ತಿಳಿದಿರುವಂತಿದೆ. ಅಂತೆಯೇ ಅಕಾರಣವಾಗಿ ನನ್ನನ್ನು ಅವಮಾನಿಸಿದೆ. ನಾನೆಂಥ ಕ್ಷತ್ರಿಯ ಎಂಬುದನ್ನು ತೋರಿಸುವೆನು ಎಂದವನೇ ಪರಶುರಾಮನ ಕೈಯಿಂದ ಬಿಲ್ಲನ್ನು ತೆಗೆದುಕೊಂಡು ಹೆದೆಯೇರಿಸಿ ಬಾಣವನ್ನು ಹೂಡಿ, ಭಾರ್ಗವ, ವಿಶ್ವಾಮಿತ್ರರು ನನ್ನ ಪ್ರೀತಿಯ ಗುರುಗಳು. ಅವರನ್ನು ನಾನು ಗೌರವಿಸುತ್ತೇನೆ. ಅವರ ಸೋದರಿ ಸತ್ಯವತಿಯ ಮಗನ ಮಗ ನೀನು. ಈ ನೆಂಟಸ್ತಿಕೆಯ ಕಾರಣದಿಂದಲೂ ನೀನು ಬ್ರಾಹ್ಮಣನೆಂಬುದಕ್ಕಾಗಿಯೂ ನಿನಗೆ ನನ್ನ ಗೌರವವು ಸಲ್ಲುತ್ತದೆ. ಅದಕ್ಕಾಗಿಯೇ ಈ ಬಾಣಕ್ಕೆ ನಿನ್ನನ್ನು ನಾನು ಗುರಿ ಮಾಡುತ್ತಿಲ್ಲ. ಈವರೆಗೆ ನನ್ನ ಯಾವ ಬಾಣವೂ ಗುರಿ ಸೇರದೆ ವ್ಯರ್ಥವಾದುದಿಲ್ಲ. ಈ ನಾರಾಯಣ ಧನುಸ್ಸಿನಲ್ಲಿ ಹೂಡಿರುವ ಬಾಣವಂತೂ ವ್ಯರ್ಥವಾಗಲೇಬಾರದು. ಆದ್ದರಿಂದ ಇದನ್ನು ಯಾವ ಗುರಿಯೆಡೆಗೆ ಬಿಡಲಿ ಹೇಳು. ನೀನು ಈವರೆಗೆ ಮಾಡಿರುವ ತಪಸ್ಸೋ ನೀನು ಸಂಪಾದಿಸಿರುವ ಲೋಕಗಳೋ ಯಾವುದನ್ನು ಈ ಬಾಣಕ್ಕೆ ಗುರಿಯಾಗಿಸಲಿ ಹೇಳು ಎಂದನು. ಈ ಇಬ್ಬರು ರಾಮರುಗಳ ನಡುವೆ ನಡೆಯುತ್ತಿದ್ದ ಘರ್ಷಣೆಯನ್ನು ನೋಡಲು ಅಂತರಿಕ್ಷದಲ್ಲಿ ದೇವತೆಗಳೆಲ್ಲರೂ ಬಂದು ನೆರೆದಿದ್ದರು. ಪರಶುರಾಮನಿಗೆ ತನ್ನ ಬಲವೆಲ್ಲ ಕೈಕಾಲುಗಳಿಂದ ಹೊರಟು ಹೋಗಿರುವಂತೆ ಅನಿಸಿತು. ತೊದಲು ಮಾತಿನಿಂದ, ರಾಮ, ನನಗಿಂತ ನೀನು ವೀರ್ಯದಲ್ಲಿಯೂ ಶೌರ್ಯದಲ್ಲಿಯೂ ಹೆಚ್ಚೆಂದು ನನಗೆ ಮನದಟ್ಟಾಯಿತು. ನಾನು ಈ ಕ್ಷಣವೇ ಮಹೇಂದ್ರ ಪರ್ವತಕ್ಕೆ ಹೋಗುತ್ತೇನೆ. ಪುನಃ ಬರುವುದಿಲ್ಲ. ನನ್ನ ತಪಫಲವನ್ನೆಲ್ಲ ನಿನಗೆ ಧಾರೆ ಎರೆದು ಕೊಡುತ್ತೇನೆ. ನೀನು ಧನುಸ್ಸನ್ನು ಕೈಗೆ ತೆಗೆದುಕೊಂಡೊಡನೆ ನೀನು ಸಾಕ್ಷಾತ್ ನಾರಾಯಣನೇ ಎಂಬುದು ನನಗೆ ತಿಳಿಯಿತು. ನಾನು ಸಂತೋಷದಿಂದಲೇ ನಿನ್ನ ಕೈಯಲ್ಲಿ ಸೋಲೊಪ್ಪಿಕೊಳ್ಳುತ್ತಿದ್ದೇನೆ ಎಂದನು. ಪರಶುರಾಮನು ಹೀಗೆಂದೊಡನೆ ರಾಮನು ಬಾಣವನ್ನು ಬಿಟ್ಟನು. ತನ್ನ ತಪಸ್ಸೆಲ್ಲವನ್ನೂ ಕಳೆದುಕೊಂಡು ರಾಮನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಪರಶುರಾಮನು ಉತ್ತರದ ಕಡೆಗೆ ಹೊರಡುತ್ತಲೂ ದೇವತೆಗಳು ಪುಷ್ಪವೃಷ್ಟಿ ಮಾಡಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ರಾಮನು ತನ್ನ ಕೋಪವನ್ನು ಉಪಸಂಹರಿಸಿಕೊಂಡು ನಾರಾಯಣ ಧನುಸ್ಸನ್ನು ವರುಣದೇವನಿಗೆ ಕೊಟ್ಟುಬಿಟ್ಟನು. ಅನಂತರ ತಂದೆಯ ಕಡೆಗೆ ತಿರುಗಿ, ಪರಶುರಾಮನು ನನ್ನಿಂದ ನಿಗ್ರಹಿಸಲ್ಪಟ್ಟು ಹಿಂದಕ್ಕೆ ಹೋಗಿರುವನು. ನಾವಿನ್ನೂ ಅಯೋಧ್ಯೆಗೆ ಪ್ರಯಾಣವನ್ನು ಮುಂದುವರೆಸೋಣ ಎಂದನು. ಅವರೆಲ್ಲರೂ ಅಯೋಧ್ಯೆಗೆ ಬಂದು ಸೇರಿದರು. ಪುರಜನರು ಉತ್ಸಾಹದಿಂದಲೂ ಸಂತೋಷದಿಂದಲೂ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು. ಹೊಸ ಸೊಸೆಯರು ಅರಮನೆಯನ್ನು ಪ್ರವೇಶಿಸುವಾಗ ಎಲ್ಲೆಲ್ಲಿಯೂ ದಿವ್ಯ ಸಂಗೀತವು ಕೇಳಿಬರುತ್ತಿತ್ತು. ಆದರ್ಶ ಪುತ್ರನಾದ ರಾಮನು ತಂದೆಯ ಮನಸ್ಸಿನಲ್ಲಿ ಇರುವುದನ್ನು ಅವರು ನುಡಿಯುವ ಮೊದಲೇ ತಿಳಿದುಕೊಂಡು ಅದರಂತೆ ಆಚರಿಸುತ್ತಿದ್ದನು. ತಂದೆಯ ಮೇಲೆ ಅವನಿಗೆ ಅಷ್ಟೊಂದು ಪ್ರೀತಿ, ಗೌರವ. ಅಯೋಧ್ಯೆಯ ಪ್ರತಿಯೊಬ್ಬರ ಪ್ರೀತಿಯ ಕಣ್ಮಣಿಯಾಗಿದ್ದನು. ಸೀತಾರಾಮರ ಪರಸ್ಪರ ಅನುರಾಗವು ಅತ್ಯಂತ ವಿಶಿಷ್ಟವಾದುದಾಗಿದ್ದಿತು.
ಸೀತೆಯು ರಾಮನ ಆದರ್ಶ ಪತ್ನಿ. ಸೌಂದರ್ಯದಲ್ಲಿಯೂ ಪ್ರೇಮದಲ್ಲಿಯೂ ಗುರು ಹಿರಿಯರಲ್ಲಿನ ಭಕ್ತಿಯಲ್ಲಿಯೂ ರಾಮನಿಗೆ ಸರಿಗಟ್ಟಬಲ್ಲವಳೆಂದರೆ ಸೀತೆಯೊಬ್ಬಳೆ. ರಾಮನಿಗೆ ಅತ್ಯಂತ ಪ್ರೀತಿಪಾತ್ರಳು. ಲಕ್ಷ್ಮೀನಾರಾಯಣರಂತೆ ಪರಸ್ಪರರ ಹೃನ್ಮಂದಿರಗಳಲ್ಲಿ ನೆಲೆಗೊಂಡ ಅವರು ಅತ್ಯಂತ ಸುಖವಾಗಿ ಅಯೋಧ್ಯೆಯಲ್ಲಿ ವಾಸಿಸತೊಡಗಿದರು.